Hi everyone, welcome to Learn Easily channel. 8th Standard Second Language English Formative Assessment 1 FA1 for 2024-25. 8ನೇ ತರಗತಿ ಇಂಗ್ಲಿಷ್ ವಿಷಯದ FA1 ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಆನ್ಸರ್ ಈ ವಿಡಿಯೋದಲ್ಲಿ. ನೀವು ಮೊದಲನೇ ಬಾರಿಗೆ ವಿಡಿಯೋನ ನೋಡ್ತಾ ಇದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಇಲ್ಲಿ 8ನೇ ತರಗತಿ FA1 ಪ್ರಶ್ನೆ ಪತ್ರಿಕೆಯ PDF ಹಾಗೂ ವರ್ಡ್ ಫೈಲನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇಲ್ಲಿ ಮೊದಲನೇದಾಗಿ ಫಸ್ಟ್ ಮೇನ್ ನೋಡಿದಾಗ ಫಿಲ್ಲಿಂಗ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಫಿಕ್ಸ್ ಅಂತ ನೀಡಿದೆ. ಇಲ್ಲಿ ಪ್ರಿಫಿಕ್ಸಸ್ ಬಂದಾಗ ದ ಸ್ಕೂಲ್ ಡ್ಯಾಶ್ ಓಪನ್ಸ್ ಆನ್ June 1st, ರೀಓಪನ್ಸ್. ಮನೀಶ್ ಈಟ್ಸ್ ಮೀಟ್, ಈಸ್ ಎ ಡ್ಯಾಶ್ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್. Fill in the blanks with using the antonyms of the word underlined. Silk is soft, iron is hard. I can remember stories but dash lessons forget. Next third main notidaga fill in the blanks with appropriate suffixes. She looked at her reflection in the mirror. India won the championship at Sharjah. Innu fourth main ge bandaga fill in the blanks with a suitable word. The speaker accepted the dash of the legislator, resignation. We should not have too much to anything, attachment. ನಂತರ ಫಿಫ್ತ್ ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ 2 ಮಾರ್ಕ್ಸ್ ಇರುತ್ತೆ. ಎಲ್ಲದಕ್ಕೂ ಸಹ 2 ಮಾರ್ಕ್ ಇದೆ. ಫಸ್ಟ್ ಮೇನ್ಗೆ 2 ಮಾರ್ಕ್ಸ್, ಸೆಕೆಂಡ್ ಮೇನ್ಗೆ 2 ಮಾರ್ಕ್, ಥರ್ಡ್ ಮೇನ್ ಆ್ಯಂಡ್ ಫೋರ್ತ್ ಮೇನ್ 2 ಮಾರ್ಕ್ಸ್ ಮೀನ್ಸ್ 8 ಮಾರ್ಕ್ಸ್ ಆಗಿರುತ್ತೆ. ಇನ್ನು ಫಿಫ್ತ್ ಮೇನ್ಗೆ 2 ಮಾರ್ಕ್ಸ್ ಅಂದಾಗ 4 ಕ್ವಶನ್ಸ್ ಇದೆ. ಸೊ 2 × 4 8 ಮಾರ್ಕ್ಸ್ ಇಲ್ಲಿ ಬರುತ್ತೆ. 16 ಪ್ಲಸ್ ಪೊಯಮ್, ಕೊನೆಯದಾಗಿ ಪೊಯಮ್ ಇರುತ್ತೆ. ಪೊಯಮ್ಗೆ 4 ಮಾರ್ಕ್ಸ್, ಟೋಟಲ್ 20 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಫಸ್ಟ್ ಕ್ವಶನ್ ನೋಡಿದ್ರೆ ಹೂ ನೇಮ್ಡ್ ದ ಸ್ಕೂಲ್ ಶಾಂತಿನಿಕೇತನ್? ರವೀಂದ್ರನಾಥ ಟಾಗೋರ್ ನೇಮ್ಡ್ ದಿ ಸ್ಕೂಲ್ ಶಾಂತಿನಿಕೇತನ್. ವಾಟ್ ಆರ್ ಶಾಂತಿನಿಕೇತನ್ ಬಾಯ್ಸ್ ಫೇಮಸ್ ಫಾರ್? ಶಾಂತಿನಿಕೇತನ್ ಬಾಯ್ಸ್ ಫೇಮಸ್ ಫಾರ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ವೈ ಡಸ್ ದ ಬee ಸಿಟ್ ಆನ್ ದ ಫ್ಲವರ್? The bee sit on the flower to collect the honey. Who were Raman's parents? Raman's father was Chandrasekhara Iyer and mother was Parvati Ammal. Then complete the poem Beauty. First stanza Beauty poem ಅನ್ನು ಇಲ್ಲಿ 4 ಮಾರ್ಕ್ಸ್ಗೆ ನೀಡಲಾಗಿರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಕೀ ಆನ್ಸರ್ಸನ್ನು ಸಹ ಇಲ್ಲಿ ನೀಡಲಾಗಿದೆ. ಈ ಒಂದು PDF ಹಾಗೂ ವರ್ಡ್ ಫೈಲ್ ಎರಡೂ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಂದರೆ ಈ ವಿಡಿಯೋದ ಟೈಟಲ್ನ ಕೆಳಗಡೆ ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸನ್ನು ನೀಡಲಾಗಿದೆ. ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಕೊನೆಯದಾಗಿ ಮತ್ತೊಮ್ಮೆ ಇನ್ನೇ ಮುಂದೆ ಬರ್ತಕ್ಕಂತಹ ಲರ್ನ್ ಈಸಿಲಿ ಚಾನಲ್ನ ಯಾವುದೇ ವಿಡಿಯೋನ ಮಿಸ್ ಮಾಡಿಕೊಳ್ಬಾರ್ದು ಅಂದರೆ ಈಗಲೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.